ಹಾಯ್ ಫ್ರೆಂಡ್ಸ್, ಕನ್ನಡ ಸಿನಿ ಇಂಡಸ್ಟ್ರಿಯ ಕಾಮಿಡಿ ನಟರ ಬಗ್ಗೆ ನಿಮಗೆ ಗೊತ್ತಾ? ಇವರಲ್ಲಿ ಯಾವೆಲ್ಲ ನಟ ನಟಿಯರು ತೆರೆಮರೆಗೆ ಸರಿದಿದ್ದಾರೆ? ಅವರೆಲ್ಲ ಈಗ ಏನ್ ಮಾಡ್ತಿದ್ದಾರೆ? ಇವರ ಪತ್ನಿ, ಗಂಡ, ಮಕ್ಕಳು ಯಾರು? ಈಗಲೂ ಇಂಡಸ್ಟ್ರಿಯಲ್ಲಿ ಹವಾ ಇಟ್ಟಿರುವ ಹಾಸ್ಯ ನಟರು ಯಾರ್ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಾಧು ಕೋಕಿಲ ಕನ್ನಡದ ಖ್ಯಾತ ಹಾಸ್ಯ ನಟರಲ್ಲಿ ಸಾಧು ಕೋಕಿಲ ಮೊದಲ ಸಾಲಿನಲ್ಲಿ ಬರ್ತಾರೆ. 1993ರಲ್ಲಿ ಉಶ್ ಸಿನಿಮಾ ಮೂಲಕ ಸಾಧು ಕೋಕಿಲ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟರು. ಇದಾದ್ಮೇಲೆ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಈಗಲೂ ನಟಿಸ್ತಾನೇ ಇದ್ದಾರೆ. ಜೊತೆಗೆ ನಿರ್ದೇಶಕ, ಸಂಗೀತ ಸಂಯೋಜನೆಯಲ್ಲೂ ಸಾಧು ಸೈ ಎನಿಸಿಕೊಂಡಿದ್ದಾರೆ. ಇವರು ಸಲೀನಾ ಅನ್ನೋರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಸದ್ಯ ಇವರಿಗೆ 58 ವರ್ಷ ವಯಸ್ಸಾಗಿದೆ. ಮಂಡ್ಯ ರಮೇಶ್ ರಂಗಭೂಮಿ ಕಲಾವಿದ. ಮಂಡ್ಯ ರಮೇಶ್ ಕೂಡ ಕಾಮಿಡಿ ನಟರಲ್ಲಿ ಪ್ರಮುಖರು. ಇವರು ಜನ್ಮದ ಜೋಡಿ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟರು. ಈವರೆಗೆ 350ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲೂ ನಟಿಸಿದ್ದಾರೆ. ಈಗಲೂ ನಟನಾ ಬದುಕನ್ನ ಮುಂದುವರಿಸಿದ್ದಾರೆ. ಇವರು ಸರೋಜಾ ಅನ್ನೋರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಅವರಲ್ಲಿ ಮಗಳು ದಿಶಾ ಈಗಾಗಲೇ ನಟನಾ ಬದುಕಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರಿಗೆ 60 ವರ್ಷ ವಯಸ್ಸಾಗಿದೆ. ಟೆನ್ನಿಸ್ ಕೃಷ್ಣ 1990ರಲ್ಲಿ ರಾಜ ಕೆಂಪು ರೋಜಾ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ನಟ ಟೆನ್ನಿಸ್ ಕೃಷ್ಣ. ಇವರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಾಡಿದ್ದು ಸೀನಿಯರ್ ಕಾಮಿಡಿ ನಟರಾಗಿದ್ದಾರೆ. ಈಗ ಸಿನಿಮಾಗಳಲ್ಲಿ ಅವಕಾಶ ಕಡಿಮೆಯಾಗಿದ್ದು ನಾಟಕಗಳಿಂದ ಜೀವನ ಸಾಗಿಸುತ್ತಿದ್ದಾರೆ. 100 ಸಿನಿಮಾ ಮಾಡಿದ್ರೂ ಕಷ್ಟ ಅನುಭವಿಸುತ್ತಿದ್ದಾರೆ. ಇವರು ಮೊದಲಿಗೆ ಟೆನ್ನಿಸ್ ಹೇಳ್ಕೊಡ್ತಿದ್ರಿಂದ ತಮ್ಮ ಹೆಸರನ್ನ ಟೆನ್ನಿಸ್ ಕೃಷ್ಣ ಅಂತ ಬದಲಿಸಿಕೊಂಡ್ರು. ಇವರಿಗೆ 2 ಮಕ್ಕಳಿದ್ದು ಮಗಳು ರಂಜಿತಾಗೆ ಮದುವೆ ಆಗಿದೆ. ಮಗ ನಾಗಾರ್ಜುನ ಸಿನಿರಂಗಕ್ಕೆ ಕಾಲಿಟ್ಟಿದ್ದು ಅವಕಾಶಗಳಿಗಾಗಿ ಪರದಾಡ್ತಿದ್ದಾರೆ. ಸದ್ಯ ಇವರಿಗೆ 63 ವರ್ಷ ವಯಸ್ಸಾಗಿದೆ. ದೊಡ್ಡಣ್ಣ ಕಾಮಿಡಿ, ವಿಲನ್ ಸೇರಿದಂತೆ ಎಲ್ಲಾ ಪಾತ್ರಗಳಿಗೂ ಸೈ ಎನಿಸಿಕೊಂಡ ನಟ ದೊಡ್ಡಣ್ಣ. 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಇವತ್ತಿಗೂ ಸಿನಿ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಿನಿಮಾ, ಸೀರಿಯಲ್ಗಳಲ್ಲಿ ನಟಿಸ್ತಿದ್ದಾರೆ. ಇನ್ನು ದೊಡ್ಡಣ್ಣ ಶಾಂತ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ 2 ಹೆಣ್ಮಕ್ಕಳು, 1 ಮಗ ಸೇರಿ 3 ಮಕ್ಕಳಿದ್ದಾರೆ. ಮಗಳು ಉಷಾ ರಾಜಕಾರಣಿ ವೀರೇಂದ್ರ ಅವರನ್ನ ಮದುವೆ ಆಗಿದ್ದಾರೆ. ಸದ್ಯ ದೊಡ್ಡಣ್ಣ ಅವರಿಗೆ 75 ವರ್ಷ ವಯಸ್ಸಾಗಿದೆ. ವೈಜನಾಥ್ ಬಿರಾದರ್ 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ವೈಜನಾಥ್ ಬಿರಾದರ್ ಕಾಮಿಡಿ ಕಮ್ ಭಿಕ್ಷುಕ ಪಾತ್ರದಿಂದ ಹೆಚ್ಚು ಫೇಮಸ್ ಆದವರು. ಸದ್ಯ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆಯಾಗಿದೆ. ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ನಟಿಸಿದ್ದ ಇವರು ರಾವಣನ ಡೈಲಾಗ್ ಹೇಳಿ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದರು. ಬೆಂಗಳೂರಿನ ಮಂಜುನಾಥ ನಗರದಲ್ಲಿ ನೆಲೆಸಿರುವ ಬಿರಾದರ್ಗೆ 2 ಹೆಣ್ಣು ಮಕ್ಕಳು, 1 ಗಂಡು ಮಗ ಇದ್ದಾರೆ. ಸದ್ಯ ಇವರಿಗೆ 72 ವರ್ಷ ವಯಸ್ಸಾಗಿದೆ. ಮುಖ್ಯಮಂತ್ರಿ ಚಂದ್ರು ಎಂತಹದ್ದೇ ಪಾತ್ರ ಕೊಟ್ಟರು ಜೀವ ತುಂಬುವ ನಟ ಮುಖ್ಯಮಂತ್ರಿ ಚಂದ್ರು. ಅದರಲ್ಲೂ ಇವರ ಕಾಮಿಡಿ ಆಕ್ಟಿಂಗ್ ಸೂಪರ್. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಮುಖ್ಯಮಂತ್ರಿ ಚಂದ್ರು ಈಗ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ಪದ್ಮಾ ಎಂಬುವವರನ್ನ ಮದುವೆ ಆಗಿರುವ ಮುಖ್ಯಮಂತ್ರಿ ಚಂದ್ರುಗೆ 2 ಮಕ್ಕಳಿದ್ದಾರೆ. ಮಗ ಶರತ್ ಸಿನಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸದ್ಯ ಮುಖ್ಯಮಂತ್ರಿ ಚಂದ್ರುಗೆ 71 ವರ್ಷ ವಯಸ್ಸಾಗಿದೆ. ಉಮೇಶ್ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ MS ಉಮೇಶ್ ಕಾಮಿಡಿ ಆಕ್ಟಿಂಗ್ ಮೂಲಕ ಹೆಸರುವಾಸಿ. ಸದ್ಯ 79 ವರ್ಷ ವಯಸ್ಸಾಗಿರೋದ್ರಿಂದ ತೆರೆಮರೆಗೆ ಸರಿದಿದ್ದಾರೆ. ಇವರು ಸುಧಾ ಅನ್ನೋರನ್ನ ಮದುವೆ ಆಗಿದ್ದು 1 ಮಗಳಿದ್ದಾರೆ. ಬ್ಯಾಂಕ್ ಜನಾರ್ದನ್ ಕನ್ನಡ ಚಿತ್ರರಂಗದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾ ಮಾತ್ರವಲ್ಲದೆ ಕಿರುತೆರೆ ಮತ್ತು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ಹಾಸ್ಯ ನಟರಾಗಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಸದ್ಯ ಇವರಿಗೆ 76 ವರ್ಷ ವಯಸ್ಸಾಗಿದ್ದು ತೆರೆಮರೆಗೆ ಸರಿದಿದ್ದಾರೆ. ಇವರ ಪತ್ನಿ, ಮಕ್ಕಳ ಬಗ್ಗೆ ಮಾಹಿತಿ ಇಲ್ಲ. ಹೊನ್ನವಳ್ಳಿ ಕೃಷ್ಣ ಎಂತಹದ್ದೇ ಪಾತ್ರವಿದ್ರೂ ಅದಕ್ಕೆ ಜೀವ ತುಂಬುವ ನಟ ಹೊನ್ನವಳ್ಳಿ ಕೃಷ್ಣ. 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಜನರನ್ನ ನಗಿಸೋದ್ರಲ್ಲಿ ಮುಂದಿದ್ದಾರೆ. ಸದ್ಯ ಇವರಿಗೆ 74 ವರ್ಷ ವಯಸ್ಸಾಗಿದ್ದು ಅಪರೂಪಕ್ಕೊಂದು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಇವರಿಗೆ ಜಲಜಮ್ಮ ಅನ್ನೋ ಪತ್ನಿ ಇದ್ದು ದಂಪತಿಗೆ 2 ಮಕ್ಕಳಿದ್ದಾರೆ. ಕೋಮಲ್ ಜಗ್ಗೇಶ್ ತಮ್ಮ ಕೋಮಲ್ ಕಳನಟನಾಗಿ ಇಂಡಸ್ಟ್ರಿಗೆ ಬಂದರು. ಆದರೆ ಇವರ ಕಾಮಿಡಿ ಆಕ್ಟಿಂಗ್ ಇವರನ್ನ ಹೀರೋ ಸ್ಥಾನಕ್ಕೆ ನಿಲ್ಲಿಸಿತು. ಸುಮಾರು 80ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಸದ್ಯ ಹೀರೋ ಆಗಿದ್ದಾರೆ. ಇನ್ನು ಇವರಿಗೆ 51 ವರ್ಷ ವಯಸ್ಸಾಗಿದ್ದು ಅನಸೂಯ ಅನ್ನೋರನ್ನ ಮದುವೆ ಆಗಿದ್ದಾರೆ.
ಅನುಸೂಯ ಕೂಡ ನಿರ್ಮಾಪಕಿಯಾಗಿದ್ದು ದಂಪತಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ. ಶರಣ್ ಹಾಸ್ಯ ನಟನಾಗಿ ಸಿನಿರಂಗಕ್ಕೆ ಕಾಲಿಟ್ಟ ಶರಣ್ ಇಂದು ಕನ್ನಡದ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರಿಗೆ ಸದ್ಯ 52 ವರ್ಷ ವಯಸ್ಸಾಗಿದೆ. ಇನ್ನು ಇವರ ಪತ್ನಿ ಹೆಸರು ಪಲ್ಲವಿ. ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದು ಇಬ್ಬರು ಸಿನಿರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ರಂಗಾಯಣ ರಘು ಹಾಸ್ಯ ನಟನೆಯ ಮೂಲಕ ಜನರನ್ನ ನಕ್ಕು ನಲಿಸುತ್ತಿರುವ ರಂಗಾಯಣ ರಘು ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗಂತೂ ಬಹುತೇಕ ಸಿನಿಮಾಗಳಲ್ಲಿ ಇವರ ಪಾತ್ರ ಇದ್ದೇ ಇರುತ್ತೆ. ಸದ್ಯ ಇವರಿಗೆ 59 ವರ್ಷ ವಯಸ್ಸಾಗಿದೆ. ಇವರ ಪತ್ನಿ ಮಂಗಳಾ ಕೂಡ ರಂಗಭೂಮಿ ಕಲಾವಿದೆಯಾಗಿದ್ದು ನಾಟಕಗಳನ್ನ ಆಯೋಜಿಸಿ ಖುದ್ದು ತಾವೇ ನಿರ್ದೇಶನ ಕೂಡ ಮಾಡ್ತಾರೆ. ಇನ್ನು ಇವರಿಗೆ ಓರ್ವ ಮಗಳಿದ್ದು ಆಕೆ ಕೂಡ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸಿಹಿ ಕಹಿ ಚಂದ್ರು ಸುಮಾರು 500 ಸಿನಿಮಾಗಳಲ್ಲಿ ಜನರನ್ನ ನಕ್ಕು ನಲಿಸಿರುವ ಸಿಹಿ ಕಹಿ ಚಂದ್ರುಗೆ ಈಗ 62 ವರ್ಷ ವಯಸ್ಸಾಗಿದೆ. ಈಗಲೂ ಸಿನಿರಂಗದಲ್ಲಿ ಆಕ್ಟಿವ್ ಇರುವ ಇವರು ಸಿನಿಮಾ, ಸೀರಿಯಲ್ಸ್ ಜೊತೆಗೆ ಅಡುಗೆ ಪ್ರೋಗ್ರಾಂಗಳನ್ನು ನಡೆಸಿಕೊಡ್ತಾರೆ. ಇನ್ನು ಇವರ ಪತ್ನಿ ಗೀತಾ ಕೂಡ ನಟಿಯಾಗಿದ್ದು ದಂಪತಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ. ದೊಡ್ಡ ಮಗಳು ಹಿತಾ ಚಂದ್ರಶೇಖರ್ ಕೂಡ ನಟಿಯಾಗಿದ್ದು ನಟ ಕಿರಣ್ ರನ್ನ ಮದುವೆಯಾಗಿದ್ದಾರೆ. ರವಿಶಂಕರ್ ಗೌಡ ಸಿಲ್ಲಿಲಲ್ಲಿಯ ಡಾಕ್ಟರ್ ವಿಠಲ್ ರಾವ್ ಖ್ಯಾತಿಯ ರವಿಶಂಕರ್ ಗೌಡ ಕಾಮಿಡಿ ಮೂಲಕ ಸಿನಿರಂಗದಲ್ಲೂ ಮಿಂಚುತ್ತಿದ್ದಾರೆ. 40ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿರುವ ರವಿಶಂಕರ್ಗೆ ಸದ್ಯ 51 ವರ್ಷ ವಯಸ್ಸಾಗಿದೆ. ಇನ್ನು ರವಿಶಂಕರ್ ಪತ್ನಿ ಸಂಗೀತಾ ಕೂಡ ಸಿಂಗರ್ ಆಗಿದ್ದು ಖ್ಯಾತ ಗಾಯಕಿ ಮಂಜುಳಾ ಗುರುರಾಜ್ ಅವರ ಮಗಳು. ರವಿಶಂಕರ್ ಗೌಡ ಸಂಗೀತಾ ದಂಪತಿಗೆ ಇಬ್ಬರು ಗಂಡ್ಮಕ್ಕಳಿದ್ದಾರೆ. ಮೋಹನ್ ಶಂಕರ್ ನಟ ನಿರ್ಮಾಪಕ ಮೋಹನ್ ಶಂಕರ್ ಕಾಮಿಡಿ ಆಕ್ಟಿಂಗ್ ಮೂಲಕ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಸುಮಾರು 40 ಸಿನಿಮಾಗಳಲ್ಲಿ ನಟಿಸಿರುವ ಇವರಿಗೆ 51 ವರ್ಷ ವಯಸ್ಸಾಗಿದೆ. ಈಗಲೂ ಚಿತ್ರರಂಗದಲ್ಲಿ ಆಕ್ಟಿವ್ ಇದ್ದಾರೆ. ಇವರ ಪತ್ನಿ ಹೆಸರು ವಿದ್ಯಾ. ಇವರು ಕೂಡ ಸಿಂಗರ್ ಆಗಿದ್ದು ದಂಪತಿಗೆ ಓರ್ವ ಮಗನಿದ್ದಾನೆ. ಉಮಾಶ್ರೀ 325ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಉಮಾಶ್ರೀ ಕಾಮಿಡಿ ಮಾಡೋದ್ರಲ್ಲಿ ಎತ್ತಿದ ಕೈ. ಈಗಲೂ ಸಿನಿಮಾ, ಸೀರಿಯಲ್ಗಳಲ್ಲಿ ಆಕ್ಟಿವ್ ಇರುವ ಉಮಾಶ್ರೀಗೆ 67 ವರ್ಷ ವಯಸ್ಸಾಗಿದೆ. ಇನ್ನು ಉಮಾಶ್ರೀಗೆ ಇಬ್ಬರು ಮಕ್ಕಳಿದ್ದು ಗಂಡನಿಂದ ದೂರ ಇದ್ದಾರೆ. ಗಿರಿಜಾ ಲೋಕೇಶ್ ನಟ ಲೋಕೇಶ್ ಪತ್ನಿ ಗಿರಿಜಾ ಲೋಕೇಶ್. ಪೋಷಕ ಪಾತ್ರಗಳಲ್ಲಿ ಹಾಸ್ಯವನ್ನ ತರುವ ನಟಿ ಗಿರಿಜಾ ಸುಮಾರು 50 ಸಿನಿಮಾಗಳನ್ನು ಮಾಡಿದ್ದಾರೆ. ಸದ್ಯ ಇವರಿಗೆ 73 ವರ್ಷ ವಯಸ್ಸಾಗಿದ್ದು ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ಮಕ್ಕಳಾದ ಪೂಜಾ ಲೋಕೇಶ್ ಮತ್ತು ಸೃಜನ್ ಲೋಕೇಶ್ ಇಬ್ಬರು ಇಂಡಸ್ಟ್ರಿಯಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ರೇಖಾ ದಾಸ್ ಉಮಾಶ್ರೀ ಕಾಲದ ನಟಿಯರಲ್ಲಿ ಇವರು ಒಬ್ರು. ಕಾಮಿಡಿ ಮೂಲಕ ತಮ್ಮದೇ ಛಾಪು ಮೂಡಿಸಿರುವ ರೇಖಾ ದಾಸ್ ನಿರ್ದೇಶಕ ಓಂ ಪ್ರಕಾಶ್ ರಾವ್ರನ್ನ ಮದುವೆ ಆಗಿದ್ರು. ಈ ದಂಪತಿಗೆ ಶ್ರಾವ್ಯ ರಾವ್ ಅನ್ನೋ ಮಗಳಿದ್ದು ಈಕೆ ಕೂಡ ನಟಿಯಾಗಿದ್ದಾರೆ. ಸದ್ಯ ಗಂಡನಿಂದ ದೂರ ಇರುವ ರೇಖಾ ದಾಸ್ ಆಕ್ಟಿಂಗ್ ಕ್ಲಾಸ್ ನಡೆಸೋದ್ರ ಜೊತೆಗೆ ಸೀರಿಯಲ್ಗಳಲ್ಲೂ ನಟಿಸುತ್ತಿದ್ದಾರೆ. ಇನ್ನು ಇವರ ವಯಸ್ಸಿನ ಬಗ್ಗೆ ಮಾಹಿತಿ ಇಲ್ಲ. ಎಂ.ಎನ್. ಲಕ್ಷ್ಮೀದೇವಿ ಡಾಕ್ಟರ್ ರಾಜ್ಕುಮಾರ್ ಕಾಲದ ನಟಿ ಎಂ.ಎನ್. ಲಕ್ಷ್ಮೀದೇವಿ ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಕಾಮಿಡಿ ಮಾಡೋದ್ರಲ್ಲೂ ಸೈ ಅನಿಸಿಕೊಂಡಿದ್ದಾರೆ. 90 ವರ್ಷ ವಯಸ್ಸಾಗಿದ್ರೂ ಇವತ್ತಿಗೂ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಇವರ ಕುಟುಂಬದ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಇವರ ಮೊಮ್ಮಗಳು ಕೂಡ ನಟಿಯಾಗಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವರಲ್ಲಿ ಬಹುತೇಕ ನಟರು ಇವತ್ತಿಗೂ ಸಿನಿಮಾ, ಸೀರಿಯಲ್ಗಳ ಮೂಲಕ ತಮ್ಮ ಬದುಕನ್ನ ಸಾಗಿಸ್ತಿದ್ದಾರೆ. ಇನ್ನೂ ಕೆಲವರು ಈಗಾಗಲೇ ಸಿನಿ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದ್ದಾರೆ. ಇವರಲ್ಲಿ ನಿಮಗೆ ಇಷ್ಟವಾದ ಕಾಮಿಡಿ ನಟರು ಯಾರು? ಈ ಲಿಸ್ಟ್ನಲ್ಲಿ ಇನ್ಯಾವ ನಟ ನಟಿ ಮಿಸ್ ಆಗಿದ್ದಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.